ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಶೇಷ ರೆಸಿಪಿ ಚಿಕನ್ ರೆಸಿಪಿ. ಸೊ ಇದನ್ನು ಯಾವ ರೀತಿ ಮಾಡೋದಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಯಾವಾಗಲೂ ಒಂದೇ ರೀತಿ ಮಾಡಿ ಬೋರ್ ಆಗಿದ್ದರೆ ಈ ರೀತಿ ಮಾಡ್ಕೊತೀನಿ, ತುಂಬಾ ರುಚಿಯಾಗಿರುತ್ತೆ. ಸೊ ಈ ಚಿಕನ್ ಮಾಡೋಕ್ಕೆ ನಾವೀಗ ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ಸೊ ಇದ್ರ ಜೊತೆಗೆ ಏನೇನು ಮಸಾಲೆ ಇದಕ್ಕೆ ಬೇಕು ಅಂತೇಳಿ ರುಬ್ಬೋದಕ್ಕೆ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಕಟ್ ಮಾಡಿದ್ದು ಒಂದು ಅರ್ಧ ಶುಂಠಿ, ಒಂದು ಆನಿಯನ್ನು, ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಪುದೀನ, ಹಾಗೆ ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿ, ಸೊ ಒಂದು 10 ಗೋಡಂಬಿ. ಇದನ್ನಿಷ್ಟು ನೀಟಾಗಿ ಪೇಸ್ಟ್ ಮಾಡಿ. ಸೊ ಇದು ಪೇಸ್ಟ್ ಮಾಡಿದ್ದನ್ನು ಈಗ ನಾವೇನು ಅರ್ಧ kg ಚಿಕನ್ ತೊಗೊಂಡಿದ್ವಲ್ಲ, ಸೊ ಅದಕ್ಕೆ ಈಗ ಇದನ್ನು ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಒಂದು ಸ್ಪೂನ್ ಉಪ್ಪು, ಅಂದರೆ ನಿಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ. ಸೊ ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ನಿಂಬೆಹಣ್ಣು. ಇದನ್ನು ನೀಟಾಗಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ರಿಂದ 15 ನಿಮಿಷ ಒಂದು ಕಡೆ ಎತ್ತಿಡಿ. ಸೊ ಇದಾದಮೇಲೆ ಇದಕ್ಕೆ ಇನ್ನೊಂದು ಪೌಡ್ರ್ ಬೇಕು. ಸೊ ಅದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2 ಚಕ್ಕೆ, ಒಂದು 10 ಲವಂಗ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಸೊ ಒಂದು 3 ಏಲಕ್ಕಿ, ಹಾಗೆ ಕಲ್ಲು ಅಂತ ಹೇಳ್ತಾರಲ್ಲ ಅದು ಒಂದು 4, ಸೊ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಸೊ ಹಾಗೆ ಒಂದು ಸ್ಪೂನ್ ಗಸಗಸೆ. ಇಷ್ಟನ್ನು ನೀಟಾಗಿ ಪೇಸ್ಟ್ ಮಾಡಿ ಒಂದು ಕಡೆ ಪೌಡ್ರ್ ಥರ. ಸೊ ಇಲ್ಲಿ ಒಂದು ಕಡೆ ಬಾಣಲಿಲಿ ಆನಿಯನ್ ಕಟ್ ಮಾಡಾಕಿ. ಸೊ ನಾವೇನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಚಿಕನ್ನು, ಸೊ ಆ ಚಿಕನ್ನಾಗಿ ಇದಕ್ಕೆ ಆ್ಯಡ್ ಮಾಡಿದ್ವಿ. ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ. ಹಾಗೆ ಇದು ಫ್ರೈ ಆದಮೇಲೆ ನಾವೇನು ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಪೇಸ್ಟ್ ನೀರ್ದು, ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಹಾಗೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಚಿಕನೆಲ್ಲ ನೀಟಾಗಿ ಬಾಯ್ಲ್ ಆಗುತ್ತೆ. ಸೊ ಇದು ಬಾಯ್ಲ್ ಆದಮೇಲೆ ಒಂದು 0.5%, ಒಂದು 50% ಬಾಯ್ಲ್ ಆಗುತ್ತೆ. ಸೊ ಇದಾದಮೇಲೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅವಾಗಲೇ ಚಕ್ಕೆ ಲವಂಗ ಅದೆಲ್ಲ, ಸೊ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿ. ಆಲ್ಮೋಸ್ಟ್ ಒಂದು 90% ಎಲ್ಲ ಚಿಕನ್ ಆಗಿದೆ. ಸೊ ಈಗ ಇದಕ್ಕೆ ಸ್ವಲ್ಪ ನಾವು ಒಂದು 1/2 ಬೌಲಷ್ಟು ಮೊಸರನ್ನ ಆ್ಯಡ್ ಮಾಡೋಣ. ಆ್ಯಕ್ಚುಲಿ ಮೊಸರು ಆ್ಯಡ್ ಮಾಡಿದರೆ ಚಿಕನ್ ಒಳ್ಳೆ ಸ್ಮೂತಾಗಿ ಬರುತ್ತೆ. ಸೊ ಇದ್ರ ಜೊತೆ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರು, ಹಾಗೆ ಒಂದು ಅರ್ಧ ನಿಂಬೆಹಣ್ಣು, ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫೈನಲಿ ಒಂದು ಕಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ನೀಟಾಗಿ ಬಾಯ್ಲ್ ಮಾಡಿ. ನೋಡಿ ಈ ರೀತಿಯಾಗಿ ಚಿಕನ್ನು ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನೊಂದು 5 ನಿಮಿಷ ಇದು ಬಾಯ್ಲ್ ಆದರೆ ಮುಗೀತು. ಯಾವಾಗಲೂ ಒಂದೇ ಥರ ಚಿಕನ್ ಮಾಡ್ಕೊಂಡು ಬೋರ್ ಆಗಿದ್ದರೆ ಈ ರೀತಿಯ ಸ್ಪೆಷಲಾಗಿ ಮಾಡ್ಕೊತೀನಿ, ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ರಿಗೂ ನಮಸ್ಕಾರ.